ಶಾಂತಿ ಕ್ರಾಂತಿ ಬಗ್ಗೆ ತುಂಬ ತುಂಬ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆ್ಯಕ್ಚುಲಿ ಗುಡ್ ನ್ಯೂಸ್ ಏನಂದರೆ ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ. ಡ್ಯಾಡಿ ಒಂದು ಏನೋ ಹೇಳಿದ್ದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬ ಆಸೆ ಪಟ್ಟರು ಈ ಸಿನಿಮಾ ಮಾಡಬೇಕಂತ, ರಿಲೀಸ್ ಮಾಡಬೇಕಂತ. ಆ್ಯಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನು ಮಾಡ್ತೀಯ, ಇಷ್ಟೇ ನೋಡೋ ಏನು ಮಾಡ್ತೀಯ ಅಂದರು. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನು ಪಾಸಿಟಿವ್ಸ್ ಏನಿದೆ, ಹೆಂಗೆ ಆಗುತ್ತೆ, ಯಾವ ಥರ ಆಗುತ್ತೆ. ಕೋಇನ್ಸಿಡೆಂಟ್ಲಿ ಸೆಪ್ಟೆಂಬರ್ 19th 1991 ಆ ಸಿನಿಮಾ ರಿಲೀಸ್ ಆಯಿತು. ಅದ್ರ ಬಗ್ಗೆ ತುಂಬ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ಥರ ನಂಬರ್ ಆಫ್ ಡೇಸ್, ಅದರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸಲ್ಲಿ ಶೂಟ್ ಮಾಡಿದ್ರು ಆ ಟೈಮಲ್ಲಿ. ಕಂಠೀರವದಲ್ಲಿ 5 ಸ್ಪಾಟ್ಸ್ 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು ವಿತ್ ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆ್ಯಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆ್ಯಸ್ ಅ ಫ್ಯಾನ್ 1% ಜಾಸ್ತಿ ನಾನು ಯಾವತ್ತೂ ಅವ್ರ ಮಗನಿಗಿಂತ ಆ್ಯಸ್ ಅ ಫ್ಯಾನೇ ಜಾಸ್ತಿ. ನಾನು ಅವನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನು ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನಿಸತ್ತೆ, ನಮ್ಮ ಫ್ಯಾಮ್ಲಿಗೆ ಪಿ ಆರ್ ಅನ್ನೋರು ಯಾರೂ ಇಲ್ಲ, ನಾವು ಪಿ ಆರ್ ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗೇ ಬಂದು ಇದನ್ನು ಮಾಡಿಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟಾಗಿ. ಸೊ ಇವತ್ತೊಂದು ಚರ್ಚೆ ಆದಾಗ ನೋಡೋದು ಏನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್ ವಿ ಮೈಟ್ ಡೂ ಇಟ್. ಸರ್, ಅಮೃತ ಸಿನಿಕ್ರಾಫ್ಟ್ ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟಿದೆಯೋ ಅದೇ ಥರ ಈ ಸಿನಿಮಾ ಬ್ಯಾನರು ಅಮೃತ ಸಿನಿಕ್ರಾಫ್ಟು, ವಿಜಯ್ ಟಾಟಾ ಸರ್, ಅಮೃತ ಮ್ಯಾಮ್ ಆರ್ ಈಕ್ವಲಿ ದ ಸೇಮ್. ಇದು ನನ್ನ ಹೋಮ್ ಬ್ಯಾನರ್ ಲೆಕ್ಕನೇ. ನನಗೇನು ಇನ್ಫಾರ್ಮ್ ಮಾಡಿಲ್ಲದೆ ನಿಮ್ಮವರೆಗೂ ಬರಲ್ಲ. ಸೊ ಆಫ್ಟರ್ 2 people ಡಿಸಿಷನ್, ಆ ಫೈನಲ್ ಡಿಸಿಷನ್ನಲ್ಲಿ ನನ್ನ ಹತ್ರನೂ ಒಂದು ಚರ್ಚೆ, ಯಾವತ್ತೂ ಒಂದು ಫೋನ್ ಕಾಲು ಮ್ಯಾಮ್ ಅವ್ರ ಸರ್ ಯಾವತ್ತೂ ಮಾತಾಡ್ತಾನೆ ಇರ್ತಾರೆ. ಸೊ ನನಗಿದ್ರ ಬಗ್ಗೆ ಇಲ್ಲಿ ಪಾಪ ರೀಶ್ಮಾಗಿಂತ ನನಗೆ ಜಾಸ್ತಿ ಗೊತ್ತು. ಸೊ ಥ್ರೂ ಸ್ಟೇಜಸ್ ಬೈ ಸ್ಟೇಜಸ್ ಅವ್ರು ಅನೌನ್ಸ್ ಮಾಡೋಕ್ಕೆ ಅವ್ರು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸೊ ಪ್ರಾಮುಖ್ಯತೆ ಅಮೃತ ಸಿನಿಕ್ರಾಫ್ಟ್ ಅವರು ಈ ಥರ ಒಂದು ಇನಿಷಿಯೇಟಿವ್ ತೊಗೊತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಇನಿಷಿಯೇಟಿವ್ ಮ್ಯಾಮ್ದು. ಆಬ್ವಿಯಸ್ಲಿ ಸರ್ ಬ್ಯಾಕ್ ಎಂಡಿಂದ ಪುಷ್ ಮಾಡ್ತಿದ್ದಾರೆ, ಬಟ್ ಅವ್ರ ಇನಿಷಿಯೇಟಿವ್ ತುಂಬ ದೊಡ್ಡದಾಗಿದೆ. ಇವತ್ತು ನಿಮ್ಮ ಮುಂದೆ ಜಸ್ಟ್ ಒಂದು ಸ್ಮಾಲ್ ಅದು ಗ್ಲಿಮ್ಸು, ಜಸ್ಟ್ ಒಂದು ಟೈಟಲ್ ಟೀಸರು ಅಲ್ಲ, ಜಸ್ಟ್ ಟೈಟಲ್ ಕೊಟ್ಟಿದ್ದಾರೆ ನಿಮ್ಗೆ ಅಷ್ಟೇ. ಅವ್ರ ಗ್ಲಿಮ್ಸ್, ಅವ್ರು ಆ್ಯಕ್ಚುಲಿ ತುಂಬ ದೊಡ್ಡ ಯೋಚನೆ ಇದೆ ಅವರು. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀವಿ. ಹೋಪ್ಫುಲಿ our dreams, her dreams come true, and we all can support her, and I am always there and promise ಮಾಡಿದ್ದೀನಿ. ಸೊ ತುಂಬ ಈಕ್ವಲ್ ಇದೆ. ಸರ್, ಐ ಆಮ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಆರ್ ವಾಟ್ am I? ಸನ್ ಅಂತ ಹೇಳಿ ಅವ್ರು ನನ್ನ ಮಗನ ಥರನೇ ನೋಡ್ಕೋತಾ ಇದ್ದಾರೆ. ಸೊ ವೆಲ್ ಆ್ಯಂಡ್ ಗುಡ್. ಇದೇ ಐಡಿಯಾ ಸರ್, ಇವತ್ತಿನ ಇವೆಂಟು ಮುದ್ದೋಲು, ಇದು ಐಡಿಯಾ ಇಷ್ಟ. ಮಾನಸ ಅಂತ ಡೆಬ್ಯೂ ಡೈರೆಕ್ಷನ್ನು ಅಮೃತ ಸಿನಿಕ್ರಾಫ್ಟಲ್ಲಿ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಅವ್ರದ್ದು ಒಂದು ಅಪ್ಡೇಟು ಅವ್ರದ್ದು ಒಂದು ಅಪ್ಡೇಟು August 16th ನಿಮ್ಮ ಮುಂದೆ ಬರುತ್ತೆ. ಸಾಂಗ್ ಒಂದು ರಿಲೀಸ್ ಆಗುತ್ತೆ.